Praise the Lord. Hi friends, welcome back to this final session on exercise 3.2. Dear students, we had left over with a few statement problems from this exercise, last exercise, and we will be solving that in this session. Problem ನೋಡಿ ಭಯ ಪಡಬೇಡಿ ಸರ್, ಇಷ್ಟು ದೊಡ್ಡದಾಗಿದೆ ಅಂತ. ಕ್ವೈಟ್ ಸಿಂಪಲ್ ಪ್ರಾಬ್ಲಮ್, ಬಟ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ನ ಮ್ಯಾಟ್ರಿಸಿಸ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡೋದು ಅಂತ. Now look here, let us read the question. A trust fund has rupees 30,000 that must be invested in two different types of ಬಾಂಡ್ಸ್. ಓಕೆ, 30,000 ರುಪೀಸ್ ಫಂಡ್ ಇದೆ, ಅದನ್ನು ಎರಡು ಬಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಐಡಿಯಾ. ದ ಫಸ್ಟ್ ಬಾಂಡ್ ಪೇಸ್ 5% ಇಂಟ್ರೆಸ್ಟ್ ಪರ್ ಇಯರ್ ಆ್ಯಂಡ್ ದ ಸೆಕೆಂಡ್ ಬಾಂಡ್ ಪೇಸ್ 7% ಇಂಟ್ರೆಸ್ಟ್ ಪರ್ ಇಯರ್. ಸೊ ಕಾನ್ಸೆಪ್ಟ್ ಇಸ್ ವೆರಿ ಕ್ಲಿಯರ್. ಫಸ್ಟ್ ಬಾಂಡಿಂದ 5% ಇಂಟ್ರೆಸ್ಟು, ಸೆಕೆಂಡ್ ಬಾಂಡು ನಮಗೆ 7% ಇಂಟ್ರೆಸ್ಟ್ ಕೊಡುತ್ತೆ. ನಾವ್ ದ ಕ್ವೆಶ್ಚನ್ ಇಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಓಕೆ, ಇದು ಕಾಮರ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮ ರೆಗ್ಯುಲರ್ ಇಂಟ್ರೆಸ್ಟ್ ಪ್ರೊಸೀಸ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಯೂಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಡಿಟರ್ಮೈನ್ ಹೌ ಟು ಡಿವೈಡ್ rupees 30,000 ಅಮಂಗ್ ದ ಟೂ ಟೈಪ್ಸ್ ಆಫ್ ಬಾಂಡ್ಸ್. ಓಕೆ, ಎರಡು ಬಾಂಡ್ ಇರೋದ್ರಿಂದ 30,000 ರುಪೀಸ್ ಎರಡೂ ಬಾಂಡಲ್ಲಿ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಫಸ್ಟ್ ಬಾಂಡಲ್ಲಿ 10,000 ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ ಸೆಕೆಂಡ್ ಬಾಂಡಲ್ಲಿ 20,000 ರುಪೀಸ್ ಇನ್ವೆಸ್ಟ್ ಮಾಡ್ಬೋದು. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ಇದು ಏನು ಕಂಡೀಷನ್ ಅಂದರೆ, ಇಫ್ ದ ಟ್ರಸ್ಟ್ ಫಂಡ್ ಮಸ್ಟ್ ಒಬ್ಟೈನ್ ಎನ್ ಆ್ಯನ್ಯುವಲ್ ಟೋಟಲ್ ಇಂಟ್ರೆಸ್ಟ್ ಆಫ್, ಇಲ್ಲಿ ಎರಡು ಕಂಡೀಷನ್ ಇದೆ. ಫಸ್ಟ್ ಕೇಸಲ್ಲಿ ಆ್ಯನ್ಯುವಲ್ ಇಂಟ್ರೆಸ್ಟು, ಒಂದು ವರ್ಷಕ್ಕೆ ಇಂಟ್ರೆಸ್ಟು 1,800 ರುಪೀಸ್ ಬರಬೇಕು. ಸೇಮ್ ಪ್ರೋಸೆಸ್, ಒಂದು ಗೊತ್ತಾದರೆ ಇನ್ನೊಂದು ನೀವೇ ಮಾಡ್ಬೋದು. ಓಕೆ, ಇನ್ ದ ಸೆಕೆಂಡ್ ಕೇಸ್ ಯು ನೀಡ್ ದಿ ಟೋಟಲ್ ಆ್ಯನ್ಯುವಲ್ ಇಂಟ್ರೆಸ್ಟ್ ಈಸ್ ನಥಿಂಗ್ ಬಟ್ 2,000 ರುಪೀಸ್. ಓಕೆ, ಸೊ ಕಾನ್ಸೆಪ್ಟ್ ಇಷ್ಟೇ. ವಾಟ್ ವಿ ವಿಲ್ ಡೂ ಇಟ್ ಈಸ್, ಲೆಟ್ ಅಸ್ ಥಿಂಕ್ ಇಟ್ ಇನ್ ಅವರ್ ಮೈಂಡ್. ಟೋಟಲ್ ಅಮೌಂಟ್ ಇರೋದು 30,000 ರುಪೀಸ್. ಲೆಟ್ ಮಿ ಅಸ್ಯೂಮ್ ದಟ್ ಫಸ್ಟ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡೋ ಅಮೌಂಟು ಎಕ್ಸ್ ರುಪೀಸ್ ಅಂತ ತಗೊಳ್ಳೋಣ. ದಟ್ ಮೀನ್ಸ್ ಆಟೋಮ್ಯಾಟಿಕಲಿ ಸೆಕೆಂಡ್ ಬಾಂಡಲ್ಲಿ ತಗೊಳ್ಳೋ ಅಮೌಂಟು 30,000 ಮೈನಸ್ ಎಕ್ಸ್. ಕರೆಕ್ಟಾ? ಐ ಫಾಲೋಯಿಂಗ್ ಇಟ್? ನೌ ಲುಕ್ ಹೌ ಐ ಆಮ್ ಗೋನ್ ಟು represent this theory into the matrix format. Okay, now look here. Total amount what we have is 30,000. Correct? Now amount invested from first bond ಏನಂತ ಹೇಳಿದೆ, ಫಸ್ಟ್ ಬಾಂಡಲ್ಲಿ ಎಕ್ಸ್ ರುಪೀಸ್ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ದಟ್ ಮೀನ್ಸ್ ಆಟೋಮ್ಯಾಟಿಕಲಿ ಇನ್ ದ ಸೆಕೆಂಡ್ ಬಾಂಡ್ ದ ಅಮೌಂಟ್ ಇನ್ವೆಸ್ಟೆಡ್ ವುಡ್ ಬಿ ನಥಿಂಗ್ ಬಟ್ 30,000 ಮೈನಸ್ ಎಕ್ಸ್. ಯಾಕೆಂದರೆ 30,000ಅಲ್ಲಿ ಎಷ್ಟು ಇಲ್ಲಿ ತಗೊಂಡಿರ್ತೀರೋ ಉಳಿದಿದ್ದು ಇಲ್ಲಿರುತ್ತೆ. ನಾವು ಇಂಟ್ರೆಸ್ಟ್ ಫ್ರಮ್ ದ ಫಸ್ಟ್ ಬಾಂಡ್ ಏನಿದೆ 5%. ಕರೆಕ್ಟಾ? ಸೊ 5% ಮೀನ್ಸ್ ವಿ ನೋ ಇಟ್ ಈಸ್ ನಥಿಂಗ್ ಬಟ್ 5/100. Similarly, in the second bond, the interest rate is 7%. That is nothing but 7/100. Okay. Now look at this carefully. ಇದು ತುಂಬ ನೀಟ್ ಇಂಪಾರ್ಟೆಂಟ್. ಲೆಟ್ ಎ ಈಸ್ ಈಕ್ವಲ್ ಟು ಒಂದು ರೋ ಮ್ಯಾಟ್ರಿಕ್ಸ್ ಮಾಡಿ, ಯಾವುದಕ್ಕೆ? ಇನ್ವೆಸ್ಟೆಡ್ ಅಮೌಂಟ್ಗೆ. ಓಕೆ, ಫಾರ್ ದ ಫಸ್ಟ್ ಬಾಂಡ್ ದ ಇನ್ವೆಸ್ಟೆಡ್ ಅಮೌಂಟ್ ಈಸ್ ಎಕ್ಸ್ ಆ್ಯಂಡ್ ದ ಸೆಕೆಂಡ್ ಬಾಂಡ್ ದ ಇನ್ವೆಸ್ಟೆಡ್ ಅಮೌಂಟ್ ಈಸ್ 30,000 ಮೈನಸ್ ಎಕ್ಸ್. Is it clear? This matrix is a row matrix which represents investments. Okay, look here. So ಒಂದು ರೋ ಮ್ಯಾಟ್ರಿಕ್ಸ್ ಮಾಡಬೇಕು, ಇನ್ನೊಂದನ್ನು ಕಾಲಮ್ ಮ್ಯಾಟ್ರಿಕ್ಸ್ ಮಾಡಿ. ಸೊ ದಿ ಅದರ್ ಒನ್ ಇಸ್ ದಿಸ್ ಈಸ್ ಇಂಟ್ರೆಸ್ಟ್ ರೇಟ್. 5% means, as I told you, it is 5/100. Next is 7%. ದಟ್ ಈಸ್ 7/100. ಒಂದು ರೋ ಮ್ಯಾಟ್ರಿಕ್ಸ್ ಮಾಡಬೇಕು, ಇನ್ನೊಂದು ಕಾಲಮ್ ಮ್ಯಾಟ್ರಿಕ್ಸ್ ಮಾಡಬೇಕು. ಓಕೆ, ಸೊ ದಿಸ್ ವಿಲ್ ರೆಪ್ರೆಸೆಂಟ್ ದ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಗೊತ್ತಾಗ್ತಿದೆಯಲ್ಲ? ಎ ಇಂಡಿಕೇಟ್ಸ್ ದ ಇನ್ವೆಸ್ಟ್ಮೆಂಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಬಿ ಇಂಡಿಕೇಟ್ಸ್ ದ ಕಾಲಮ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್, ಪರ್ ಇಯರ್. ಓಕೆ, ಈಗ ಏನು ಮಾಡ್ತೀವಿ ನೋಡಿ. ಲೆಟ್ ಅಸ್ ಟೇಕ್ ದ ಫಸ್ಟ್ ಕಂಡೀಷನ್, ದ ಟೋಟಲ್ ಆ್ಯನ್ಯುವಲ್ ಇನ್ವೆಸ್ಟ್ಮೆಂಟ್ to be 1,800. Okay, look at this representation. Okay, so in the first case the total annual interest is 1,800 rupees. ನೆನ್ಪಿಟ್ಕೊಳ್ಳಿ, interest is nothing but investment into the interest rate. Correct? That is, actually you will be getting A into B. It has to be 1,800 ಅಂತ. ಇದು ಕಾನ್ಸೆಪ್ಟ್. What is A matrix? ನೆನ್ಪಿಟ್ಕೊಳ್ಳಿ, A matrix is X into 30,000 minus x. This is matrix A, ಮೇಲೇನೆ ಇದೆ. And what is matrix B? It is 5/100 and 7/100. So this should be equal to
1800. ನನ್ನ ಕ್ವೆಶ್ಚನ್ ಏನು ಅಂತಂದರೆ ಫಸ್ಟ್ ಬಾಂಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಫಸ್ಟ್ ಬಾಂಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾದರೆ ಆಟೋಮೆಟಿಕ್ಲಿ ಸೆಕೆಂಡ್ ಬಾಂಡಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಾವು ವಿ ಶಲ್ ಮಲ್ಟಿಪ್ಲೈ. ನೋಡಿದ್ರೆ ಗೊತ್ತಾಗುತ್ತೆ. ದಿ ಆರ್ಡರ್ ಇಸ್ 1x2, ದಿಸ್ ಆರ್ಡರ್ ಇಸ್ 2x1. ಸೊ ಮಲ್ಟಿಪ್ಲೈ ಮಾಡಿದಾಗೆ 2 × 2 ಇದೆ, ಸೊ ಆಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಬರೋದೇ 1x1. ಯಾಕೆಂದರೆ ಲುಕ್ ಹಿಯರ್, ಐ ಜಸ್ಟ್ ಹ್ಯಾವ್ 1 ರೋ ಆ್ಯಂಡ್ ಐ ಜಸ್ಟ್ ಹ್ಯಾವ್ 1 ಕಾಲಮ್. ಆಯಿತಾ? ಸೊ ಹೌ ಡು ವಿ ಮಲ್ಟಿಪ್ಲೈ? ಸೊ ದಿಸ್ ಇಸ್ ನಥಿಂಗ್ ಬಟ್, ಸೊ ದಿಸ್ ವಿಲ್ ಇಂಪ್ಲೈ x into 5/100 is nothing but 5x/100. ಕರೆಕ್ಟಾ? ಪ್ಲಸ್ 30,000 ಮೈನಸ್ x into 7/100 ಅಂದರೆ ಅದೇ ಥರ ಬರೀರಿ. 7 into 30,000 minus x divided by 100. This should be equal to 1800. ಗೊತ್ತಾಯ್ತಾ? ಸೊ ಇಷ್ಟು ಗೊತ್ತಾದರೆ you will get the value of x. Now this will imply LCM is same, which is 100. The right hand side ಇಷ್ಟೇ ಬರ್ಕೊಳ್ಳೋಣ, 1800 ಅಂತ. So this will be nothing but you can write it as 5x plus, okay, 7 3s are 21, okay. So that means 21,000 ಅಂದರೆ 2,10,000 ಆಗುತ್ತೆ. ಕರೆಕ್ಟಾ? ಸೊ 2,10,000, ಓಕೆ, ಮೈನಸ್ 7 into x 7x ಆಗುತ್ತೆ. ಓಕೆ, ಸೊ ದಿಸ್ ವಿಲ್ ಇಂಪ್ಲೈ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದಿಸ್ ಇಸ್ 5x, ಇದನ್ನು ಹೀಗೆ ಬರೋಣ, 2,10,000 minus 5x minus 2x is nothing but 2x. So this will be nothing but 1800 into 100 ಎಷ್ಟಾಗುತ್ತೆ? 1,80,000 ಆಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ಯೂಸಿಂಗ್ ಯುವರ್ ಕ್ಯಾಲ್ಕುಲೇಟರ್ ಇಫ್ ಯು ವಾಂಟ್. ಸೊ ವಾಟ್ ವಿ ವಿಲ್ ಡೂ ಇಟ್ ಇಸ್, ಈ 2xನ ಈ ಕಡೆ ತೊಗೊಬಂದು 1800 1,80,000ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ಬರೋಣ. ಓಕೆ, ಸಿ ವಾಟ್ ಹ್ಯಾಪನ್ಸ್. ಸೊ ವಾಟ್ ಹ್ಯಾಪನ್ಸ್ ಈಸ್ ದಿಸ್ ವಿಲ್ ಇಂಪ್ಲೈ 2,10,000 minus 1,80,000. This is nothing but 2x ಆಗುತ್ತೆ. ಸೊ ಸಬ್ಟ್ರ್ಯಾಕ್ಟ್ ಮಾಡಿ, you will be actually getting 30,000. So 30,000 is equal to 2x. Therefore, x is equal to 30,000 divided by 2. Definitely you will get 15,000. So ಅದರ ಅರ್ಥ x 15,000 ಅಂತಂದರೆ 30,000 minus x is also 15,000 because 15,000 is half of 30,000 ಅಲ್ವಾ. Therefore, he invests 15,000 each in bond 1 and bond 2. ಇದು ಫಸ್ಟ್ ಕೇಸ್ಗೆ. ಓಕೆ, ಅವನು ಎರಡೂ ಕೇಸ್ ಎಕ್ಸಾಮಲ್ಲಿ ಕೇಳೋದಿಲ್ಲ, ಯಾವುದನ್ನು ಒಂದನ್ನು ಕೇಳ್ತಾನೆ. ಸೊ ಒಂದು ವೇಳೆ ಈ ಕ್ವಶನ್ ಕೇಳಿದ್ರೆ ಇಷ್ಟು ಬರೆದ್ಬಿಟ್ಟು ಫೈನಲ್ ಕನ್ಕ್ಲೂಷನ್ ಬರೀರಿ. ಏನಂತ? ದಿಸ್ ಇಸ್ ದ ಫೈನಲ್ ಕನ್ಕ್ಲೂಷನ್. ಈ ಇನ್ವೆಸ್ಟ್ ₹50,000 ಈಚ್ ಇನ್ ಬೋತ್ ದ ಬಾಂಡ್ಸ್ 1 and 2 ರೆಸ್ಪೆಕ್ಟಿವ್ಲಿ. ಯಾಕೆ ಅಂತಂದರೆ ಇಫ್ ಎಕ್ಸ್ ಇಸ್ 15,000, 30,000 minus 15,000 will also be 15,000. ಓಕೆ, ಸೊ ಫಸ್ಟ್ ಕೇಸ್ಗೆ ಆನ್ಸರ್ ಇಷ್ಟೇ. ಓಕೆ, ಇನ್ ಕೇಸ್ ಅವ್ನು ಸೆಕೆಂಡ್ ಕೇಸ್ ಕೇಳಿದ್ರೆ, ಸೊ ಇನ್ ಕೇಸ್ ಸೆಕೆಂಡ್ ಕೇಸ್ ಕೇಳಿದರೆ ನೀವು ಬಿಗಿನಿಂಗ್ ಸೊಲ್ಯೂಷನ್ ಇಷ್ಟು ಬರೆದು, ಓಕೆ, ನೆಕ್ಸ್ಟು ಮಾಡೋದನ್ನು ಮಾಡಬೇಕು. ಓಕೆ, ದಿಸ್ ಈಸ್ ಕಾಮನ್ ಫಾರ್ ಬೋತ್ ಕೇಸ್ 1 and ಕೇಸ್ 2. ಗೊತ್ತಾಗ್ತಿದೆಯಾ? ಓನ್ಲಿ ದ ರೆಸ್ಟ್ ಆಫ್ ದಿ ಪಾರ್ಟ್. ಈಗ ನಾನು ಇಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡಿದ್ನೋ ಏನದು ಕೇಸ್ ಎ, ಅದೇ ಥರ ನೆಕ್ಸ್ಟ್ ಕೇಸಲ್ಲಿ ಸೇಮ್ ಪ್ರೋಸೆಸ್ 1800 ಬದಲು 2000 ಅಂತ ತೊಗೊಳ್ತೀನಿ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಓಕೆ, ನಾ ಲುಕ್ ಹಿಯರ್. ಸೊ ಸೆಕೆಂಡ್ ಕೇಸ್ಗೆ ಟೋಟಲ್ ಆ್ಯನ್ಯುವಲ್ ಇಂಟ್ರೆಸ್ಟ್ ಇಸ್ ₹2,000. ದಟ್ ಈಸ್ ಸೇಮ್ ಪ್ರೊಸೀಜರ್, ಎ ಇಂಟು ಬಿ ಈಸ್ ಈಕ್ವಲ್ ಟು 2,000. ಓಕೆ, ಸೊ ಲೆಟ್ ಅಸ್ ಯೂಸ್ ಇಟ್. ಎ ಅಂತಂದರೆ ರೋ ಮ್ಯಾಟ್ರಿಕ್ಸ್ ವಿಚ್ ಇಸ್ ಎಕ್ಸ್ ಆ್ಯಂಡ್ 30,000 minus x. ಕರೆಕ್ಟಾ? ಸೊ ಇದರ ಜೊತೆ ಬಿ ಮ್ಯಾಟ್ರಿಕ್ಸ್ ಇಸ್ ಅ ಕಾಲಮ್ ಮ್ಯಾಟ್ರಿಕ್ಸ್, 5% and 7%. ನೆನ್ಪಿಟ್ಕೊಳ್ಳಿ. ಸೊ 5/100, 7/100. ದಿಸ್ ವಿಲ್ ಬಿ ನಥಿಂಗ್ ಬಟ್ ಆ್ಯಕ್ಚುಲಿ ಎ ರೋ 1x1 ಮ್ಯಾಟ್ರಿಕ್ಸ್ ಬರುತ್ತೆ, 2,000. ಓಕೆ, ಸೊ ಆ್ಯಸ್ ವಿ ನೋ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಬೇಕಂದ್ರೆ ಯು ಜಸ್ಟ್ ಹ್ಯಾವ್ 1 ರೋ ವಿತ್ 1 ಕಾಲಮ್. ಪ್ರೀವಿಯಸ್ ಪ್ರೊಸೀಜರ್ ಹೇಗೆ ಮಾಡಿದ್ರು ವಿಲ್ ಬಿ ಡೂಯಿಂಗ್ ದ ಸೇಮ್ ಥಿಂಗ್. ಸೊ ಎಕ್ಸ್ ಇಂಟು 5/100, so that is you will get 5x/100. okay, plus same thing, same thing, exactly same thing, 7 into 30,000, okay, minus x divided by 100. This is nothing but right hand side
2000 ಆಗುತ್ತೆ. ಓಕೆ, ಸೊ ಇಫ್ ಯು ಟೇಕ್ ದಿ LCM would be 100, the right hand side will be 2000, ಇಲ್ಲೇನು ಚೇಂಜ್ ಇಲ್ಲ. If you take the simplify 5x, so 30,000 into 7 is nothing but 2,10,000 minus 7x. ಗೊತ್ತಾಗ್ತಿದೆಯಾ? ಅಗೇನ್ ಸೇಮ್ ಪ್ರೊಸೀಜರ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ದಿಸ್ ವಿಲ್ ಬಿ 2,10,000 minus 5x minus 7x is nothing but minus 2x. This will be nothing but 2000 into 100. Value ಮಾಡಿ ನೋಡಿ, you will be getting 2 lakh. ಗೊತ್ತಾಗ್ತಿದೆಯಾ? 2 lakh ಸಿಗುತ್ತೆ. Therefore, shifting the terms, you will get 2,10,000 minus 2 lakh is equal to 2x. Okay, ಎಷ್ಟಾಯಿತು? Therefore, 2x will be nothing but 2,10,000 ಅಲ್ಲಿ 2 lakh ತೆಗೆದ್ರೆ ಉಳಿಯೋದು 10,000 ಮಾತ್ರ. Therefore, x will be 10,000 by 2, which is nothing but 5,000. ಕರೆಕ್ಟಾ? ಸೊ ಫಸ್ಟ್ ಬಾಂಡಲ್ಲಿ ಅವನು ಇನ್ವೆಸ್ಟ್ ಮಾಡೋದು 5,000. ದಿಸ್ ವಿಲ್ ಇಂಪ್ಲೈ 30,000 ಮೈನಸ್ 5,000 ಎಷ್ಟಾಯಿತು? 25,000 ತಾನೆ. ಸೊ ದಟ್ ಮೀನ್ಸ್ ಇನ್ ದ ಫಸ್ಟ್ ಬಾಂಡ್, ಈ ಕೇಸಲ್ಲಿ ಫಸ್ಟ್ ಬಾಂಡಲ್ಲಿ he has to invest 5,000 rupees, ಆ್ಯಂಡ್ ಇನ್ ದ ಸೆಕೆಂಡ್ ಬಾಂಡ್ he has to invest 25,000 rupees. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಇಷ್ಟಾದಮೇಲೆ ಲೆಟ್ ಅಸ್ ರೈಟ್ ದಿ ಫೈನಲ್ ಕನ್ಕ್ಲೂಷನ್. ಸೊ ದಿಸ್ ಇಸ್ ದ ಫೈನಲ್ ಕನ್ಕ್ಲೂಷನ್. ಈ ಇನ್ವೆಸ್ಟ್ rupees 5,000 ಆ್ಯಂಡ್ rupees 25,000 ಇನ್ ಬಾಂಡ್ 1 ಆ್ಯಂಡ್ ಬಾಂಡ್ 2 ರೆಸ್ಪೆಕ್ಟಿವ್ಲಿ. ಅಂದರೆ ಬಾಂಡ್ 1ಅಲ್ಲಿ 5,000, ಬಾಂಡ್ 2ಅಲ್ಲಿ 25,000. ಇಸ್ ಎ ಕ್ಲಿಯರ್? ಸೊ ಈ ಥರ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ನ ಮ್ಯಾಟ್ರಿಕ್ಸ್ ಫಾರ್ಮಿಗೆ ತಂದು ಸಿಂಪ್ಲಿಫೈ ಮಾಡಿ ಆನ್ಸರ್ ಕೊಡ್ಬೋದು. ಓಕೆ, there is a similar problem in the next one. Let's take up that one. Question number 20. So let's read this question, which is 20th question from exercise 3.2. The bookshop of a particular school has 10 dozen chemistry books. Correct question udi. It has 10 dozen chemistry books, 8 dozen physics books, and 10 dozen economics books. Okay, their selling prices are rupees 80, rupees 60 and rupees 40 each respectively. Each ಅಂದರೆ ಏನು? ಒಂದು ಡಜನ್ಗಲ್ಲ. ಈ rupees 80 is for one book. ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ದಿಸ್ ಇಸ್ ದ ಪಾರ್ಟ್ ಆಫ್ ಕನ್ಫ್ಯೂಷನ್. ಸಮ್ಟೈಮ್ಸ್ ಕೆಲವರು ಸ್ಟೂಡೆಂಟ್ಸ್ ಏನು ಮಾಡ್ಕೊತಾರೆ, 10 ಡಜನ್ಗೆ 80 rupees ಅಂತ. ನೋ, ಇಟ್ ಈಸ್ 80 rupees, 60 rupees ಆ್ಯಂಡ್ 40 rupees ಈಚ್ ಒಂದು ಬುಕ್ಗೆ. ಓಕೆ, ಫೈಂಡ್ ದ ಟೋಟಲ್ ಅಮೌಂಟ್ ದ ಬುಕ್ ಶಾಪ್ ವಿಲ್ ರಿಸೀವ್ ಫ್ರಮ್ ಸೆಲ್ಲಿಂಗ್ ಆಲ್ ದ ಬುಕ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಆಲ್ಜಿಬ್ರಾ. ಸೊ ಇರೋವಂಥ ಎಲ್ಲ ಬುಕ್ಸು ಸೇಲ್ ಮಾಡಿದ್ರೆ ಅವನಿಗೆ ಬರುವಂಥ ಲಾಭ ಆರ್ ಟೋಟಲ್ ಕಾಸ್ಟ್ ಎಷ್ಟು ಅಂತ. ಓಕೆ, ಸೊ ಇನ್ ದಿಸ್ ಕೇಸ್ ಸೇಮ್ ಇಲ್ಲೂ ಕೂಡ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಬೇಕಂದ್ರೆ ಫಸ್ಟ್ ಒನ್ ನಾವು ಕ್ವಾಂಟಿಟಿ ಮ್ಯಾಟ್ರಿಕ್ಸ್ ಅಂತ ತಗೊಳ್ಳೋಣ. ನೆಕ್ಸ್ಟು ಪ್ರೈಸ್ ಮ್ಯಾಟ್ರಿಕ್ಸ್ ತಗೊಳ್ಳೋಣ. ಓಕೆ, ಸೊ ಕ್ವಾಂಟಿಟಿ ಮ್ಯಾಟ್ರಿಕ್ಸ್ we will take it as a row matrix. Okay, quantity matrix is a row matrix ತಗೊಳ್ಳೋಣ. A, which is nothing but, so first one chemistry ಅಲ್ಲಿ 10 dozen ಇದೆ. ಓಕೆ, ನೆಕ್ಸ್ಟ್ ಫಿಸಿಕ್ಸಲ್ಲಿ 8 dozen ಇದೆ. ನೆಕ್ಸ್ಟ್ ಎಕನಾಮಿಕ್ಸಲ್ಲಿ 10 dozens. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದಿ ಕ್ವಾಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ನಾವು ಸೆಕೆಂಡ್ ಒನ್ ಐ ವಿಲ್ ಟೇಕ್ ದ ಪ್ರೈಸ್ ಮ್ಯಾಟ್ರಿಕ್ಸ್. ಪ್ರೈಸ್ ಮ್ಯಾಟ್ರಿಕ್ಸ್ ಐ ವಿಲ್ ಟೇಕ್ ಇಟ್ ಆಸ್ ಅ ಕಾಲಮ್ ಮ್ಯಾಟ್ರಿಕ್ಸ್. ನೆನ್ಪಿಟ್ಕೊಳ್ಳಿ, ಪ್ರೈಸ್ ಇಸ್, ರಿಮೆಂಬರ್, ಇಟ್ ಈಸ್ 80 rupees, 60 rupees ಆ್ಯಂಡ್ 40 rupees ಪರ್ ಈಚ್ ಬುಕ್. ಸೊ ಬಟ್ ಆ್ಯಕ್ಚುಲಿ ನನಗಲ್ಲಿರೋದು ಡಜನ್ಸ್. ಸೊ ವಾಟ್ ವಿ ವಿಲ್ ಡೂ ಇಟ್ ಈಸ್, ವಿ ವಿಲ್ ಮಲ್ಟಿಪ್ಲೈ 12 ಟು ದಿಸ್. ಡಜನ್ ಅಂದರೆ 12 ತಾನೆ. ಸೊ ದಟ್ ಈಸ್ ವೈ ವಿ ವಿಲ್ ಮಲ್ಟಿಪ್ಲೈ 12 ಟು ದಿಸ್. ದಿಸ್ ವಿಲ್ ಗಿವ್ ಮಿ ದ ಒಂದು ಬುಕ್ಗೆ 80 ರೂಪಾಯಿ ಆದರೆ ಒಂದು ಡಜನ್ಗೆ ಎಷ್ಟು? ಇಂಟು 12. ಇಸ್ ಇಟ್ ನಾಟ್? ಸೊ 12 8s are 96, ದಟ್ ಈಸ್ ನಥಿಂಗ್ ಬಟ್ 960 rupees. ನೆಕ್ಸ್ಟು 12 6s are 72, 720, 12 4s are 48, 480 rupees. Okay, so this is my column matrix. Okay, now we know that this is the formula ಏನು ಅಂತಂದರೆ ಟೋಟಲ್ ಕಾಸ್ಟ್ ಈಸ್ ನಥಿಂಗ್ ಬಟ್ ಕ್ವಾಂಟಿಟಿ ಇಂಟು ಪ್ರೈಸ್. ಯೂಶಲಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅದರ ಪ್ರೈಸ್ ಎಷ್ಟು, ಕರೆಕ್ಟಾ? ಸೊ ಯು ಹ್ಯಾವ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು quantity into price. That is, okay, total cost is nothing but quantity is given by a row matrix which is 10, 8 and 10,
and price is given by a column matrix which is 960, 720, 480. Okay, now you can see here multiply ಮಾಡಬೇಕಂದ್ರೆ you just have one row corresponding by one column. ಕರೆಕ್ಟಾ? ಇದರ ಆರ್ಡರ್ ನೋಡಿದ್ರೆ ಗೊತ್ತಾಗುತ್ತೆ. 1 row and 3 columns. This is 3 row and 1 column. ಮಲ್ಟಿಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಒನ್ ಬೈ ಒನ್ನೇ ಬರುತ್ತೆ. Is it clear? So what is the value of this? This is nothing but 10 into 960. Correcta? So 10 into 960 plus 8 into 720 plus 10 into 480. This is the matrix multiplication process. Okay, so this is nothing but this becomes 9600 multiply madi plus 72 into 8 you will get 576. You can use your calculators. Plus 48 into 10 is 480 plus another 0, 4800. If you add up, you will be getting 20,160. Okay, this is the matrix calculation. So final conclusion bardu idakke solution ಮುಕ್ತಾಯ ಮಾಡೋಣ. So the conclusion is total amount received by the bookshop is equal to rupees 20,160. Okay, so this concludes the solution for this particular question. Very simple question. ಕೇಳಿದರೆ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. Okay, let's take up the next one. Next question is a multiple choice. Actually this is useful for CET. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. Assume X, Y, Z, W and P are matrices of order 2 cross n. ಅಂದರೆ X order 2 cross n, Y order 3 cross k, Z order 2 cross p, W order n cross 3 and P order P cross k. ನೋಡಿದ್ರೆ ಗೊತ್ತಾಗುತ್ತೆ ಚಾಲೆಂಜಿಂಗ್ ಕ್ವೆಶ್ಚನ್ಸ್ ಅಂತ. ಇದು CET questions ರೆಸ್ಪೆಕ್ಟಿವ್ಲಿ. ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ಎಕ್ಸಸೈಸ್ 21 and 22. ಎರಡು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇದೆ. ಇದು ಬೋರ್ಡ್ ಎಕ್ಸಾಮಿಗೆ ಕೇಳೋದಿಲ್ಲ, ಬಟ್ ಡೆಫಿನೆಟ್ಲಿ ಫಾರ್ CET ಕ್ವೆಶ್ಚನ್. ಸೊ ದ ಕ್ವೆಶ್ಚನ್ ಗೋಸ್ ಲೈಕ್ ದಿಸ್: ದ ರೆಸ್ಟ್ರಿಕ್ಷನ್ಸ್ ಆನ್ n, k and p so that p into y plus w into y will be defined are. ಸೊ p into y plus w into y ಯಾವಾಗ ಡಿಫೈನ್ ಆಗಿರುತ್ತೆ ಅಂತ ಕೊಟ್ಟಿರೋ ಕೇಸ್ ತಗೊಂಡು ನಾನು ಸಾಲ್ವ್ ಮಾಡ್ಕೊಬೇಕು. ಓಕೆ, ಫಾರ್ ದ್ಯಾಟ್ 4 ಆಪ್ಷನ್ ಕೊಟ್ಟಿದೆ. ಆಪ್ಷನ್ಸ್ನ ನೋಡೋಕ್ಕಾಗೋದಿಲ್ಲ, ಫಸ್ಟು ಸಾಲ್ವ್ ಮಾಡೇ ನೋಡಬೇಕು. ಲೆಟ್ ಅಸ್ ರೈಟ್ ಡೌನ್ ಈಚ್ ಆರ್ಡರ್ ಸಪ್ರೇಟ್ಲಿ. ಅಂದರೆ ಆರ್ಡರ್ ಆಫ್ ಪಿ, ಎಕ್ಸ್, ವೈ, ಝೆಡ್, ಡಬ್ಲ್ಯೂ ಆ್ಯಂಡ್ ಪಿ ಸಪ್ರೇಟ್ಲಿ. ಸೊ ಐವ್ ಟೇಕನ್ ಡೌನ್ ಆರ್ಡರ್ ಆಫ್ ಎಕ್ಸ್, ಆರ್ಡರ್ ಆಫ್ ವೈ, ಆರ್ಡರ್ ಆಫ್ ಝೆಡ್, ಡಬ್ಲ್ಯೂ, ಆರ್ಡರ್ ಆಫ್ ಪಿ ಸಪ್ರೇಟ್ಲಿ. ಓಕೆ, ನಾವು ಇವೆರಡೂ ಡಿಫೈನ್ ಪಿ ಇಂಟು ವೈ ಪ್ಲಸ್ ಡಬ್ಲ್ಯೂ ಇಂಟು ವೈ ಡಿಫೈನ್ ಆಗಬೇಕಂದ್ರೆ ಫಸ್ಟು ಪಿ ಇಂಟು ವೈ ಈಸ್ ಡಿಫೈನ್ಡ್. ಸೊ ವೆನ್ ವಿಲ್ ಪಿ ಇಂಟು ವೈ ಬಿ ಡಿಫೈನ್ಡ್? ಚೆಕ್ ಮಾಡಿ. ಪಿ ಇಂಟು ವೈ ಇಸ್ ಡಿಫೈನ್ಡ್. ಸೊ ವೆನ್ ಇಟ್ ಈಸ್ ಡಿಫೈನ್ಡ್, ಮಲ್ಟಿಪ್ಲಿಕೇಶನ್ ಡಿಫೈನ್ ಆಗಬೇಕಂದ್ರೆ ಪಿ ಆರ್ಡರ್ ಏನು? ಆ್ಯಕ್ಚುಲಿ ಪಿ ಕ್ರಾಸ್ ಕೆ, ಪಿನ ಆರ್ಡರ್. ವೈನ ಆರ್ಡರ್ ಏನು? 3 ಕ್ರಾಸ್ ಕೆ. ಮಲ್ಟಿಪ್ಲಿಕೇಶನ್ ಡಿಫೈನ್ ಆಗಬೇಕಂದ್ರೆ ನೆನಪಿರಲಿ, ಇವೆರಡು ಮಲ್ಟಿಪ್ಲೈ ಆಗಬೇಕಂದ್ರೆ ಈ ಎಲಿಮೆಂಟ್ಸ್ ಸೇಮ್ ಇರಬೇಕು. ಕರೆಕ್ಟಾ? ಸೊ ಫ್ರಮ್ ದಿಸ್ ಐ ವಿಲ್ ಗೆಟ್ ದ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 3. ಗೊತ್ತಾಗ್ತಿದೆಯಾ? ಓಕೆ, ಬಿಕಾಸ್ ಮಲ್ಟಿಪ್ಲಿಕೇಶನ್ ನಾನು ಫಸ್ಟೇ ಹೇಳಿದ್ದೀನಿ, ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಆಗಬೇಕು ಅಂತಂದರೆ ನಂಬರ್ ಆಫ್ ಕಾಲಮ್ಸ್ ಇನ್ ದ ಫಸ್ಟ್ ರೋ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇನ್ ದಿ ಸೆಕೆಂಡ್ ರೋ. ಸೊ ದಟ್ ಮೀನ್ಸ್ ಕೆ ಶುಡ್ ಬಿ ಈಕ್ವಲ್ ಟು 3. ಓಕೆ, ಇನ್ ದ ಸೇಮ್ ವೇ ಡಬ್ಲ್ಯೂ ಇಂಟು ವೈ ವಿಲ್ ಬಿ ಡಿಫೈನ್ಡ್. ಸೊ ಪಿ ಇಂಟು ಡಬ್ಲ್ಯೂ ಇಂಟು ವೈ ಇಸ್ ಡಿಫೈನ್ಡ್ ಯಾವಾಗ? ಡಬ್ಲ್ಯೂ ಆರ್ಡರ್ ಏನು? ಇಟ್ ಈಸ್ ಎನ್ ಕ್ರಾಸ್ 3. ಓಕೆ, ಇಂಟು ವೈ ಆರ್ಡರ್ ಇಸ್ 3 ಕ್ರಾಸ್ ಕೆ. ಸೊ ಈ 3 ಇರೋದ್ರಿಂದ ಸೊ ಡಬ್ಲ್ಯೂ ಇಂಟು ವೈನ ಆರ್ಡರ್ ಆ್ಯಕ್ಚುಲಿ ಏನಿರುತ್ತೆ? ರಿಮೆಂಬರ್, ಡಬ್ಲ್ಯೂ ಇಂಟು ವೈನ ಆರ್ಡರು ಎನ್ ಕ್ರಾಸ್ ಕೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಪಿ ಇಂಟು ವೈನ ಆರ್ಡರ್ ಏನಾಗುತ್ತೆ? ಔಟ್ಸೈಡ್ ಎಲಿಮೆಂಟ್ಸ್ ನೆನಪಿರಲಿ, ಪಿ ಕ್ರಾಸ್ ಕೆ ಇರುತ್ತೆ. ಓಕೆ, ರಿಮೆಂಬರ್ ಸಮ್ ಈಸ್ ಡಿಫೈನ್ಡ್ ಅಂದರೆ ಏನು? ಪಿ ಇಂಟು ವೈ ಪ್ಲಸ್ ಡಬ್ಲ್ಯೂ ಇಂಟು ವೈ ಈಸ್ ಡಿಫೈನ್ಡ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ದಸ್? ಇಫ್ ದ ಅಡಿಷನ್ ಇಸ್ ಡಿಫೈನ್ಡ್ ದಟ್ ಮೀನ್ಸ್ ಬೋತ್ ಶುಡ್ ಬಿ ಆಫ್ ದಿ ಸೇಮ್ ಆರ್ಡರ್. ಅರ್ಥ ಮಾಡ್ಕೊಳ್ಳಿ, ಬೋತ್ ಶುಡ್ ಬಿ ಆಫ್ ದಿ ಸೇಮ್ ಆರ್ಡರ್. ಅರ್ಥ ಆಗ್ತಿದೆಯಾ? ದಟ್ ಮೀನ್ಸ್ ದಿಸ್ ವಿಲ್ ಇಂಪ್ಲೈ, ಓಕೆ, P cross K should be equal to N cross K. Okay, so this will imply P is equal to N. Artha aita? So from both cases, in the first case I'll get K is equal to 3.
In the second case, I'll get P is equal to N. Therefore, the right answer for this question is, there are 4 options is given. Out of this, the right option is option A, K is equal to 3 and P is equal to N. ಗೊತ್ತಾಗ್ತಿದೆಯಾ? ಈ ಕಂಡೀಷನ್ ಅರ್ಥ ಆಯ್ತಲ್ಲ. ಅಡಿಷನ್ ಈಸ್, ಎರಡೂ ಮ್ಯಾಟ್ರಿಕ್ಸ್ನ ಅಡಿಷನ್ ಯಾವಾಗ ವ್ಯಾಲಿಡ್ ಇರುತ್ತೆ? ಎರಡರ ಆರ್ಡರ್ ಸೇಮ್ ಇದ್ದಾಗ. ಸೊ ಈ ಎರಡರ ಆರ್ಡರ್ ಸೇಮ್ ಇದೆ ಅಂದರೆ ಅದರ ಅರ್ಥ P ಶುಡ್ ಬಿ ಈಕ್ವಲ್ ಟು N. Is it clear? Therefore, the answer is option A, K is equal to 3, P is equal to N. Okay. Similar ಇನ್ನೊಂದು question ಇದೆ. Question number 22. Let's take up that. This is the question number 22. If N is equal to P, then the order of the matrix 7x minus 5z is ಅಂತ ಕೇಳ್ತಾ ಇದ್ದೇನೆ. 4 ಆಪ್ಷನ್ ಕೊಟ್ಟಿದೆ. ನಾವು ಆಲ್ರೆಡಿ ತಗೊಂಡಿದ್ದೀವಿ. ಏನಂತ? ನಾವು ಲುಕ್ ಹಿಯರ್, ವಾಟ್ ಈಸ್ ದಿ ಆರ್ಡರ್ ಆಫ್ x first of all? If order of x is equal to 2 cross n, okay, if order of x is equal to 2 cross n, that will imply order of 7x will also be 2 cross n. ಗೊತ್ತಾಗ್ತಿದೆಯಾ? ಬಿಕಾಸ್ ಇಟ್ಸ್ ಅ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ದಿ ಆರ್ಡರ್ ಡಸ್ ನಾಟ್ ಚೇಂಜ್. ಅಟ್ ದ ಸೇಮ್ ಟೈಮ್, ನಾವು ವಾಟ್ ಈಸ್ ದ ಆರ್ಡರ್ ಆಫ್ ಝೆಡ್? ದಿ ಆರ್ಡರ್ ಆಫ್ ಝೆಡ್ ಇಸ್ 2 cross p. ದಿಸ್ ವಿಲ್ ಇಂಪ್ಲೈ ದಿ ಆರ್ಡರ್ ಆಫ್, ಗೆಸ್ ಮಾಡಿಬಿಟ್ರಿ. ಓಕೆ, ಗುಡ್. ಸೊ ದಿ ಆರ್ಡರ್ ಆಫ್ 5 times z will also be 2 cross p. ಕರೆಕ್ಟಾ? ಬಿಕಾಸ್ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಮ್ಯಾಟ್ರಿಕ್ಸ್ಗೆ ಅದರ ಆರ್ಡರ್ ಚೇಂಜ್ ಆಗೋದಿಲ್ಲ. ಓಕೆ, ನಾವು ಇಫ್ ಐ ವಾಂಟ್ ದ ಆರ್ಡರ್ ಆಫ್ 7x minus 5z, ದಟ್ ಮೀನ್ಸ್ ಆ್ಯಕ್ಚುಲಿ 7x minus 5z should be defined. Okay, I will take is defined. Okay, 7x minus 5x is defined if, ಯಾವಾಗ? if order of 7x is equal to order of 5z. ಸಬ್ಟ್ರಾಕ್ಷನ್ ಮಾಡಬೇಕಂದ್ರೆ ಎರಡು ಮ್ಯಾಟ್ರಿಸಸ್ನ ಆರ್ಡರ್ ಸೇಮ್ ಇದ್ದರೆ ಮಾತ್ರನೇ ತಗೊಳ್ಳೋಕ್ಕೆ ಆಗೋದು. ಕರೆಕ್ಟ್ ತಾನೆ? ದೇರ್ ಫೋರ್, ಆ್ಯಕ್ಚುಲಿ ವಾಟ್ ಈಸ್ ಆರ್ಡರ್ ಆಫ್ 7x? ಇಟ್ ಈಸ್ 2 cross n and the order of 5z is 2 cross p. That means, therefore, the order of 7x minus 5z, order of 7x minus 5z ಎಷ್ಟಿರುತ್ತೆ ಹೇಳಿ? ಸೇಮ್, ಎರಡು ಸೇಮ್. ಆ್ಯಕ್ಚುಲಿ ದಿಸ್ ಇಸ್ ನಥಿಂಗ್ ಬಟ್ 2 cross p ಇರುತ್ತೆ ಅಥವಾ 2 cross n ಇರುತ್ತೆ. ಬಟ್ ಆ್ಯಕ್ಚುಲಿ ಈ ಆಪ್ಷನಲ್ಲಿ ಎಲ್ಲೂ 2 cross p ಇಲ್ಲದೆ ಇರೋದ್ರಿಂದ ಐ ವಿಲ್ ಟೇಕ್ 2 cross n ಇಟ್ ಸೆಲ್ಫ್. ಗೊತ್ತಾಗ್ತಿದೆಯಾ? ಆರ್ಡರ್ ಆಫ್ ಎಕ್ಸ್ ಇಸ್ 7x minus 5z ಇಸ್ ನಥಿಂಗ್ ಬಟ್ 2 cross n ತಗೊಳ್ತೀನಿ. ದ ರೀಸನ್, ಬಿಕಾಸ್ ಅವನೇ ಕೊಟ್ಟಿದ್ದಾನೆ. ಏನಂತ ರೀಸನ್? ಇ ಎಸ್ ಗಿವನ್ n is equal to p. ಅಥವಾ 2 cross p ಆದರೂ ತಗೋಬೋದು ಅಥವಾ 2 cross n ಆದರೂ ತಗೋಬೋದು, ಬಿಕಾಸ್ n is equal to p. ಓಕೆ, ದ ರೈಟ್ ಆಪ್ಷನ್ ಇಸ್ ಗಿವನ್ ಇನ್ ಆಪ್ಷನ್ ಬಿ. ಓಕೆ, 2 cross n. ಅರ್ಥ ಆಗ್ತಿದೆಯಲ್ಲ? ನೋ ಡೌಟ್ಸ್? ಓಕೆ, therefore the right answer is option B, 2 cross n. Okay, friends, we have almost finished the entire exercise. ಆದರೆ ಒಂದೇ ಒಂದು ಮೋಸ್ಟ್ ಡಿಫಿಕಲ್ಟ್ ಕ್ವೆಶ್ಚನ್ ಇದೆ, ಅದನ್ನು ಸಾಲ್ವ್ ಮಾಡಿ ಈ ಎಕ್ಸಸೈಸ್ನ ಮತ್ತು ಈ ವಿಡಿಯೋನ ಮುಗಿಸೋಣ. ಓಕೆ, ಸೊ ಟೇಕ್ ಅಪ್, ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 17. ಇದು ಡಿಫಿಕಲ್ಟ್ ಇದ್ದಿದ್ದರಿಂದ ಕೊನೆಯದಾಗಿ ಸಾಲ್ವ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೆ. ಸಾರಿ, ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 18. ಐ ಡೆಫಿನೆಟ್ಲಿ ಬೆಟ್ ಯು, ನಾನು ಹೇಳ್ಕೊಡ್ದೆ ಈ ಕ್ವೆಶ್ಚನ್ ನೀವು ಮಾಡೋಕ್ಕಾಗೋದೇ ಇಲ್ಲ. ನೀವು ಟ್ರೈ ಮಾಡಿದ್ರೂ ಬರೋಲ್ಲ, ಬಿಕಾಸ್ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ ಇದೆ. ಇಫ್ ಎ ಈಸ್ ಈಕ್ವಲ್ ಟು 0 minus a tan alpha by 2, tan alpha by 2 0 ಆ್ಯಂಡ್ ಐ ಇಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 cross 2 ಗೊತ್ತಿದೆ. ಎ ಏನು ಆರ್ಡರ್ ಇರುತ್ತೋ ಐನೂ ಅದೇ ಆರ್ಡರ್ ಇರುತ್ತೆ. ಶೋ ದಟ್ ಐ ಪ್ಲಸ್ ಎ ಈಸ್ ನಥಿಂಗ್ ಬಟ್ ಐ ಮೈನಸ್ ಎ ಇಂಟು ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಅಂತ. ಸೊ ನೋಡಿದ್ರೇ ಗೊತ್ತಾಗ್ತಿದೆ ಇಟ್ ಈಸ್ ಕ್ವೈಟ್ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ ಅಂತ. ಓಕೆ, ಸೊ ಬಟ್ ಹೌ ಮಚ್ ಎವರ್ ದ ಕಾಂಪ್ಲಿಕೇಟೆಡ್ ಇಟ್ ಈಸ್, ಸೊಲ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ? ಲೆಟ್ ಅಸ್ ಟೇಕ್ ಅಪ್ ದಿ ಸೊಲ್ಯೂಷನ್. ಸೊ ವಾಟ್ ಎವರ್ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾನೋ ಬರ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಂತ? ಲೆಟ್ ಮಿ ಪುಟ್ ಟ್ಯಾನ್ ಆಫ್ ಆಲ್ಫಾ ಬೈ 2 ಆ್ಯಸ್ ಟಿ ಅಂತ ಹಾಕ್ಕೊಳ್ಳೋಣ. ಯಾಕೆಂದರೆ ಪ್ರತಿ ಸರಿ ಬರ್ಕೊಳ್ಳೋಕ್ಕಾಗೋದಿಲ್ಲ. ಜಸ್ಟ್ ಫಾರ್ ಸಬ್ಸ್ಟಿಟ್ಯೂಷನ್ ಟಿ ಅಂತ ಹಾಕ್ಕೊಂಡಿದ್ದೀನಿ. ಇಸ್ ಇಟ್ ಕ್ಲಿಯರ್? ನೋ ಡೌಟ್ಸ್ ಅಲ್ವಾ? ಇದನ್ನು ಬೇಕಾದ್ರೆ ಈಕ್ವೇಷನ್ ಸ್ಟಾರ್ ಅಂತ ಹಾಕೋಣ, ಬಿಕಾಸ್ ಫೈನಲಿ ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ್ಯಾಟ್. ಓಕೆ, ಆ್ಯಂಡ್ ಆಲ್ಸೋ ವಿ ನೋ ದಟ್, ಇದು ವೆರಿ ಇಂಪಾರ್ಟೆಂಟ್, ಇದು ಟ್ರಿಗ್ನೋಮೆಟ್ರಿ ಬೇಸಿಕ್ಸ್ ಗೊತ್ತಿದ್ದರೆ ಮಾತ್ರನೇ ನೀವು
ಮಾಡೋಕ್ಕಾಗೋದು. ಏನಂತ, ವಿ ನೋ ದಾಟ್ 1 minus tan square theta divided by 1 plus tan square theta is nothing but cos 2 theta. ಕರೆಕ್ಟಾ? 1 minus tan square by 1 plus tan square is equal to cos 2 theta. ಆ್ಯಂಡ್ ಇದ್ರ ಜೊತೆ ಇನ್ನೊಂದು ಫಾರ್ಮುಲಾ ಇದೆ. ಯಾವುದು? 2 tan theta divided by 1 plus tan square theta. ನೆನಪಿದೆಯಾ? 2 tan theta divided by 1 plus tan square theta is nothing but sin 2 theta ಅಂತ. ನೆನಪಿದೆಯಾ? ಟ್ರಿಗ್ನೋಮೆಟ್ರಿಲಿ ಈ ಎರಡು ಫಾರ್ಮುಲಾಸ್ ನೀವು ಫಸ್ಟ್ ಪಿ ಯು ಸಿಯಲ್ಲಿ ನೋಡಿದ್ದೀರಿ. ಸೊ ಇಲ್ಲಿ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನಂತ, ಐ ವಿಲ್ ಪುಟ್ ಏನಂತ, ಟೀಟಾ ಈಸ್ ಈಕ್ವಲ್ ಟು ಆಲ್ಫಾ ಬೈ 2 ಅಂತ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಬೇಕಾಗಿರೋದು ಟ್ಯಾನ್ ಆಲ್ಫಾ ಬೈ 2. ಕರೆಕ್ಟಾ? ಸೊ ಲೆಟ್ ಮೀ ಪುಟ್ ಟೀಟಾ ಈಸ್ ಈಕ್ವಲ್ ಟು tan alpha by 2. So this will imply very important condition. ಏನಂತ, this will imply cos theta is equal to alpha by 2 ಆದರೆ 2 times theta will be alpha. ಅರ್ಥ ಆಗ್ತಿದೆಯಾ? theta is equal to alpha by 2 ಇದ್ದರೆ 2 times alpha will be theta. So cos alpha is nothing but 1 minus ಏನಾಗುತ್ತೆ, tan square alpha by 2 divided by 1 plus tan square alpha by 2. ಗೊತ್ತಾಗ್ತಿದೆಯಾ? ಓಕೆ. ಸೊ ಬಿಕಾಸ್ ಟೀಟಾ ಬದಲು ಟ್ಯಾನ್ ಆಲ್ಫಾ ಬೈ 2 ಹಾಕಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾವು ನೋಡಿದ್ದೀವಿ ಟ್ಯಾನ್ ಆಫ್ ಆಲ್ಫಾ ಬೈ 2 ಇಸ್ ಟಿ. ಸೊ ದಿಸ್ ಇಸ್ ನಥಿಂಗ್ ಬಟ್ 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ಗೊತ್ತಾಯ್ತಾ? ಓಕೆ. ಸಿಮಿಲರ್ಲಿ ಸೈನ್ ಆಲ್ಫಾ. ಓಕೆ, ಸೈನ್ ಆಲ್ಫಾ 2 theta becomes alpha. Sin alpha is nothing but 2 times tan alpha by 2 divided by 1 plus tan square alpha by 2. Okay, so this is nothing but 2 times t divided by 1 plus t square. ಯಾಕಂದರೆ t is nothing but tan alpha by 2. ಓಕೆ, ಇವೆರಡೂ ರಿಸಲ್ಟ್ನ ಯೂಸ್ ಮಾಡಿಕೊಂಡೇ ಮಾಡಬೇಕು. ಯಾಕಂದರೆ ಐ ಹ್ಯಾವ್ ಟು ಶೋ ಕಾಸ್ ಆಲ್ಫಾ ಸೈನ್ ಆಲ್ಫಾ ಆ್ಯಂಡ್ ಕಾಸ್ ಆಲ್ಫಾ. ಅದರ ವ್ಯಾಲ್ಯೂನೇ ಕೊಟ್ಟಿಲ್ಲ, ಹೇಗೆ ಮಾಡಬೇಕು? ಸೊ ಈ ಒಂದು ಸಬ್ಸ್ಟಿಟ್ಯೂಷನ್ ಇಲ್ಲದೆ ಈ ಒಂದು ಪ್ರಾಬ್ಲಮ್ ನೀವು ಪ್ರೂವ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, now let us consider the LHS. Okay, before that let me consider cos alpha value is nothing but equation 1 and sin alpha is nothing but equation 2. Therefore LHS is equal to, LHS is what? Very simple, I plus A. Correct? So this is nothing but I andre eno, identity matrix 1 0 0 1 plus A ಅಂದರೆ ನೆನಪಿರಲಿ, ಇಟ್ ಈಸ್ 0 ಮೈನಸ್ ಟಿ. ಬರೀ ಟೀಗೆ ಇಟ್ಕೊಬಿಡ್ತೀನಿ, ಟಿ ಆ್ಯಂಡ್ 0. ಗೊತ್ತಾಗ್ತಿದೆಯಾ? ಓಕೆ, ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ನಥಿಂಗ್ ಬಟ್, ಲೆಟ್ ಮಿ ಆ್ಯಡ್ 0 plus 1 plus 0, it is 1, 0 minus t, 0 plus t, t, and 1 plus 0 is 1. This is my LHS. Let me take it as equation 1. ಓಕೆ, ಆರ್ ಎಚ್ ಎಸ್ನ ತಗೊಂಡು ಕನ್ಸಿಡರ್ ಮಾಡಿದ್ರೆ ಐ ಶುಡ್ ಗೆಟ್ ದ ರಿಸಲ್ಟ್. ಓಕೆ, ಸೊ ಆರ್ ಎಚ್ ಎಸ್ ಕನ್ಸಿಡರ್ ಮಾಡೋಕ್ಕೆ ಫಸ್ಟು ನಮಗೆ ಐ ಮೈನಸ್ ಎ ಬೇಕು. ಓಕೆ, ದೇರ್ ಫೋರ್ ಐ ಮೈನಸ್ ಎ ಈಸ್ ನಥಿಂಗ್ ಬಟ್ 1 0 0 1 ಮೈನಸ್ ಎ. ಎ ಅಂದ್ರೇನು? ಇದೇ ಮ್ಯಾಟ್ರಿಕ್ಸ್ ತಗೊಳ್ಳಿ, 0 ಮೈನಸ್ ಟಿ, ಟಿ ಆ್ಯಂಡ್ 0. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ 1 minus 0 is 1, 0 minus of minus t becomes plus t, 0 minus t is minus t, and 1 minus 0 is 1. ನೆನಪಿರಲಿ, ಇದು ಬರೀ I minus a. ನನಗೆ ಆರ್ ಎಚ್ ಎಸ್ is I minus a into this. Is it clear? If you want you can take this as, ಇದು ಆಲ್ರೆಡಿ ಎಲ್ ಎಚ್ ಎಸ್ ಇದೆಯಲ್ಲ, ಎಲ್ ಎಚ್ ಎಸ್ನ ಈಕ್ವೇಷನ್ 3 ಅಂತ ತಗೊಳ್ಳೋಣ, ಬಿಕಾಸ್ 1 and 2 ಇದೆ. ಎಲ್ ಎಚ್ ಎಸ್ is equation 3. ಓಕೆ, ಇದನ್ನು ಮತ್ತೆ ಈಕ್ವೇಷನ್ ಬೇಡ, we can consider the RHS now. So consider this carefully. RHS is, ನೆನಪಿರಲಿ, I minus A. What is RHS? RHS is I minus A into cos alpha minus sin alpha into cos alpha. Again, cos alpha sin alpha already ನಾವು ಬರೆದಿಟ್ಕೊಂಡಿದ್ದೀವಿ. Cos alpha is 1 minus t square by 1 plus t square and sin alpha is 2t divided by 1 plus t square. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಓಕೆ, ನಾವು ಓನ್ಲಿ ವರ್ಕ್ ಈಸ್ ಲೆಫ್ಟ್ ಓವರ್ ಇಸ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಇವೆರಡೂ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ
equation 1 ಬರಬೇಕು. Okay, sorry, equation 3. So we know how to multiply first row with first column and first row with second column. Then correspondingly same thing with second row with first column and second column. Okay, multiply ಮಾಡೋಣ. Fine. So this is nothing but, ರಿಮೆಂಬರ್, ಎರಡು 2x2 ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗೂ 2x2 ಮ್ಯಾಟ್ರಿಕ್ಸೇ ಬರುತ್ತೆ. ಓಕೆ, ಸೊ 1 ಇಂಟು 1 ಮೈನಸ್ ಟಿ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಅಂದರೆ ಅದೇ ಉಳಿಯುತ್ತೆ, 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ಓಕೆ, ನಾವು ನೆಕ್ಸ್ಟ್ ಪ್ಲಸ್ ಟಿ ಇಂಟು 2t. ಸೊ ಟಿ ಇಂಟು 2t ಏನಂದರೆ ಟಿ ಇಂಟು ಟಿ ಏನಾಗುತ್ತೆ, 2t ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಆಗುತ್ತೆ. ಅರ್ಥ ಆಯಿತಾ? ಇದೊಂದು ಸ್ಟೆಪ್ ಅರ್ಥ ಇದ್ದರೆ ರೆಸ್ಟ್ ಆಫ್ ದ ವರ್ಕ್ ಇಸ್ ಸಿಂಪಲ್. ನೆಕ್ಸ್ಟ್, ಈಗ ಫಸ್ಟ್ ಕಾಲಮ್ ಆಯಿತು, ಸೆಕೆಂಡ್ ಕಾಲಮ್ 1 ಇಂಟು ಮೈನಸ್ 2 ಈಸ್ ನಥಿಂಗ್ ಬಟ್ ಸೇಮ್ ಥಿಂಗ್, ಮೈನಸ್ 2t ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ಓಕೆ, ನಾವು ನೆಕ್ಸ್ಟ್ ಪ್ಲಸ್, ಓಕೆ, ಪ್ಲಸ್ ಟಿ ಇಂಟು ದಿಸ್. ಅರ್ಥ ಆಯ್ತಾ? ಟಿ ಇಂಟು 1 ಮೈನಸ್ ಟಿ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಇದೆ, ಬೇಕಿದ್ರೆ ಹಾಗೆ ಬರ್ಕೊಳ್ಳೋಣ, 1 ಮೈನಸ್ ಟಿ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಇಂಟು ಟಿ. ಕರೆಕ್ಟಾ? Is it clear? Fine. Now next, similarly the second row, minus t into this, so I'll write it as it is, minus t into 1 minus t square divided by 1 plus t square. ಗೊತ್ತಾಗ್ತಿದೆಯಾ? ಇಂಟು 1 ಇಂಟು, ಸೊ 1 ಇಂಟು ಇದ್ದರೆ ಸೇಮ್ ಈ ಟರ್ಮ್ ಹಾಗೆ ಬರುತ್ತೆ, 2t ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ಲ? ಫೈನಲಿ ದ ಲಾಸ್ಟ್ ರೋ ವಿತ್ ಲಾಸ್ಟ್ ಕಾಲಮ್, ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಪ್ಲಸ್, t into t, t square ಬರುತ್ತೆ, so it is 2t square divided by 1 plus t square is the first term. Okay, plus 1 into this, so write it as it is, 1 minus t square divided by 1 plus t square. ಗೊತ್ತಾಯ್ತಾ? is it clear? ಓಕೆ, ಸೊ ಈಗ ಎರಡು ಮ್ಯಾಟ್ರಿಕ್ಸ್ನ ನೀವು ಸಿಂಪ್ಲಿಫೈ ಮಾಡಿ ನೋಡಿ, ಎರಡಕ್ಕೂ ಡಿನಾಮಿನೇಟರ್ ಏನು, 1 plus t square. So LCM is common, it is 1 plus t square. So ಇಲ್ಲಿ ಉಳಿಯೋದು 1 minus t square plus 2t square. ಕರೆಕ್ಟಾ? ಸೊ ಈ ಟರ್ಮ್ ಆಯಿತು. ಅಗೇನ್ ಹಿಯರ್ ದ ಡಿನಾಮಿನೇಟರ್ is common, 1 plus t square. So what is left over? What is left over? Let me write 2t, okay, plus 1 into t is t, minus t square into t is t cube. ಗೊತ್ತಾಗ್ತಿದೆಯಾ? Okay, again here denominator is same, 1 plus t square, minus t into 1 is minus t, minus of minus becomes plus, t square into t is t cube, idu plus 2t ಆಗುತ್ತೆ, because ಎರಡಕ್ಕೂ denominator 1 plus t square. Again here it is 1 plus t square. ನೆನ್ಪಿಟ್ಕೊಳ್ಳಿ, denominator same ಇದೆ. So I have 2t square plus 1 minus t square. ಗೊತ್ತಾಗ್ತಿದೆಯಾ? is it clear? okay, now look at this important step. so ಈ 1 ಹಾಗೆ ಉಳಿತೆ, 2t square minus t square is plus t square. ಕರೆಕ್ಟಾ? so I get 1 plus t square divided by 1 plus t square. ಕರೆಕ್ಟಾ? ಇಲ್ಲಿ ಏನಾಗುತ್ತೆ, t minus 2t is minus t. are you following? ಸೊ 2t ಮೈನಸ್ ಟಿ ಮೈನಸ್ ಟಿ ಬರೋದ್ರಿಂದ ಮೈನಸ್ ಟಿ ಕ್ಯೂಬ್ ಬರುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಎರಡಕ್ಕೂ ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ ಆಫ್ 1 ಪ್ಲಸ್ ಟಿ ಸ್ಕ್ವೇರ್ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ ನೋಡಿ, ಬಿಕಾಸ್ minus 2t plus t is nothing but minus t. So minus t into 1 is minus t, plus into minus is minus, t into t is cube is t square ಆಗುತ್ತೆ. Is it clear? So divided by denominator is 1 plus t square. ಗೊತ್ತಾಯ್ತಾ? ಸೇಮ್ ಥಿಂಗ್ ಹಿಯರ್. ಓಕೆ, ಟಿ ಕ್ಯೂಬ್, ಇದು ಟಿ ಕ್ಯೂಬ್, 2t minus t is plus t. ಟಿ ಕ್ಯೂಬ್ ಪ್ಲಸ್ ಟಿ ಅಂದರೆ ಟಿ ಕಾಮನ್ ತೆಗೆದ್ರೆ I'll get 1 plus t square. Denominator is already 1 plus t square. Again here 2t square minus t square is t square. That is 1 plus t square divided by 1 plus t square. Check ಮಾಡಿ ನೋಡಿ what all gets cancels. In each term 1 plus t square gets cancels. So here completely gets cancels 1. ಇಲ್ಲಿ ಇವೆರಡು ಕ್ಯಾನ್ಸಲ್ ಆದರೆ ನಮ್ಗೆ ಉಳಿಯೋದು ಮೈನಸ್ ಟಿ ಮಾತ್ರ. ಇಲ್ಲಿ ಪೂರ್ತಿ ಕ್ಯಾನ್ಸಲ್ ಆಯಿತು. here again 1 plus t square gets cancels. It is t, and again it completely gets cancels. It is 1. If you want, you check it. This is an equation
4 ಅಂತ ತಗೊಳ್ಳೋಣ. your equation 3, that is LHS was 1 minus t by 1 minus t and t1. ಗೊತ್ತಾಗ್ತಿದೆಯಾ? LHS ನೋಡಿ, RHS ನೋಡಿ, ಫ್ರಮ್ ಇಕ್ವೇಷನ್ 3 and 4. ಸೊ ಆಲ್ಮೋಸ್ಟ್ ನಮ್ಮ ಪ್ರೊಸೀಜರ್ ಮುಗೀತು. ಫೈನಲ್ ಕನ್ಕ್ಲೂಷನ್ ಬರೀತೀವಿ. ಏನಂತ? ಫ್ರಮ್ ಇಕ್ವೇಷನ್ 3 and 4 my required result is valid. So this is the final conclusion. From equations 3 and 4 we have LHS equal to RHS, means I plus A is equal to I minus A into the matrix given. Okay, is it clear? Well friends, this concludes all the questions from the exercise 3.2. Hope you have enjoyed this session. And also ಹೇಳಿದ್ದೀನಿ, ಇದು ಸ್ವಲ್ಪ ಟ್ರಿಕ್ಕಿ ಸೆಷನ್ ಇತ್ತು, ಅದಕ್ಕೋಸ್ಕರ ಈ 4 ಕ್ವೆಶ್ಚನ್ನ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ ಥರ ಪ್ರಾಬ್ಲಮ್ಸ್ನ ನೀವು ಎಕ್ಸಾಮ್ ಕೊಟ್ಟರೆ ಸಾಲ್ವ್ ಮಾಡೋಕ್ಕಾಗುತ್ತೆ. ಓಕೆ, ವೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಟ್ ವಿಲ್ ಹೆಲ್ಪ್ ಅಸ್ ಇನ್ ಇಂಪ್ರೂವಿಂಗ್ ಅವರ್ ಸೆಲ್ಫ್. ಓಕೆ, ವೆಲ್ ಪ್ರೀತಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸಸೈಸ್ 3.3ನ ಕಂಪ್ಲೀಟಾಗಿ ಸಾಲ್ವ್ ಮಾಡೋಂಥ ವ್ಯವಸ್ಥೆ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಬಾಯ್.